ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಯೂಟ್ಯೂಬ್ ಚಾನಲ್ನಲ್ಲಿ ನಂದು ಇದು ಮೊದಲನೇ ವಿಡಿಯೋದಲ್ಲೇ ಗ್ಯಾಸ್ ಪ್ರಾಬ್ಲಮ್ ಬಗ್ಗೆ ವಿಡಿಯೋ ಹಾಕ್ತಾ ಇದ್ದೀನಿ. ಹೌದು, ನಮ್ಮ ಮನೆಯಲ್ಲಿ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ. ಈಗ ಸದ್ಯದಲ್ಲಿ ನಡೀತಾ ಇರೋಂಥ ಯುದ್ಧದಿಂದ ಗ್ಯಾಸ್ನ ತೊಂದರೆ ಎಲ್ಲರಿಗೂ ಆಗ್ತಾ ಇದೆ. ಅದೇ ಥರ ನಮಗೂ ಕೂಡ ಸಮಸ್ಯೆ ಅನ್ನೋದು ಬಂದಿದೆ. ಹಾಗಾಗಿ ನಮ್ಮ ಮನೆಯಲ್ಲಿ ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ನಾವು ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾಯಿದ್ದೀವಿ. ಗ್ಯಾಸ್ ಬುಕ್ ಮಾಡಿದರೆ ಬರುತ್ತೆ ಅಲ್ವಾ? ಹೌದು ಬರುತ್ತೆ. ಬಟ್ ನಮ್ಮದು ಬೇರೆ ಥರ ಪ್ರಾಬ್ಲಮ್ ಆಗಿದೆ. ಏನಂತ ಹೇಳಿದರೆ, ಗ್ಯಾಸ್ ಬುಕ್ ಬಂದು ನಮ್ಮ ಅಜ್ಜಿ ಹೆಸರಲ್ಲಿತ್ತು. ಸೊ ಮೋದಿ ಗ್ಯಾಸ್ ಕೊಟ್ಟಿದ್ದರು. ಅಜ್ಜಿ ಈಗಿಲ್ಲ, ತೀರ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಅಮ್ಮನ ಹೆಸರಿಗೆ ಚೇಂಜ್ ಮಾಡಿಸ್ಬೇಕು ಅಂಥೇಳಿ ನಾವು ಆಫೀಸಿಗೆ ಹೋಗಿದ್ವಿ. ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದವರು ಅಷ್ಟರೊಳಗೆ ಈ ಥರ ಯುದ್ಧದ್ದೊಂದು ಸಮಸ್ಯೆ ಬಂದಿದ್ದರಿಂದ ಈಗ ಸದ್ಯಕ್ಕೆ ಆಗಲ್ಲ, ಬುಕ್ ಮಾಡ್ಕೊಂಡು ನೋಡಿ ಆದರೆ ಆಗ್ಬೋದು ಅಂಥೇಳಿ ಬುಕ್ನ ವಾಪಸ್ ಕೊಟ್ಬಿಟ್ರು. ಬುಕ್ ಮಾಡಿದ್ವಿ, ಬಟ್ ಬುಕ್ ಮಾಡಿದ್ದು ಬ್ಲಾಕ್ ಅಂತ ಬರ್ತಾಯಿದೆ. ಹಾಗಾಗಿ ಗ್ಯಾಸಿನ ತುಂಬಾ ಸಮಸ್ಯೆ ಆಗಿಬಿಟ್ಟಿತ್ತು. ಆಗಿನ ಕಾಲದವರು ದೊಡ್ಡವರು ಎಲ್ಲ ಹೇಳೋರಲ್ವಾ, ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ ಅಂಥೇಳಿ. ಹಾಗೆಯೇ ಜೀವನದಲ್ಲಿ ಯಾವುದೇ ಒಂದು ಸಡನ್ನಾಗೆ ಕಷ್ಟ ಅಂತ ಬಂದಾಗ ಅಲ್ಲಿ ಯೋಚನೆ ಮಾಡಿಕೊಂಡು ತಲೆ ಬಿಸಿ ಮಾಡಿಕೊಂಡು ಕೂರೋ ಬದಲು ತಣ್ಣನೆಯ ಮನಸ್ಸನ್ನ ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಆ ಕಷ್ಟಕ್ಕೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಅದೇ ಥರನೇ ನಮ್ಮನೆಯವರು ಗ್ಯಾಸ್ ಖಾಲಿ ಆಗೋಕ್ಕೆ ಮುಂಚೆನೇ ನನಗೆ ಹೇಳಿದರು, ನೋಡು ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಒಲೆ ಮತ್ತು ಸೌದೆಯ ಜವಾಬ್ದಾರಿ ನಂದು, ನಾನು ತಂದುಕೊಡ್ತೀನಿ, ಅಡ್ಜಸ್ಟ್ ಮಾಡಿ, ನೀನು ಆರಾಮಾಗಿ ಅಡುಗೆ ಮಾಡು, ಗ್ಯಾಸ್ ಇಲ್ಲ ಅಂತ ಟೆನ್ಷನ್ ತೊಗೋಬೇಡ ಅಂತ ಹೇಳಿದರು. ಹಾಗೆ ಗ್ಯಾಸ್ ಖಾಲಿ ಆದಮೇಲೆ 200 ರೂಪಾಯಿ ಕೊಟ್ಟು ಸಿಮೆಂಟಿಂದು ಒಲೆ ತೊಗೊಂಡು ಬಂದರು. ಹಾಗೆ ಅವರು ಗಾರೆ ಕೆಲಸಕ್ಕೆ ಹೋಗ್ತಾರಲ್ವ, ಅಲ್ಲಿ ಪೋಲ್ಸ್ ಎಲ್ಲ ವೇಸ್ಟಾಗಿ ಬಿದ್ದಿರುತ್ತೆ, ಅದನ್ನು ತೊಗೊಂಡ್ಬಂದ್ರು. ಮತ್ತು ಆ ಕಡೆ ಈ ಕಡೆ ಕಾಫಿ ತೋಟ ಇರೋದ್ರಿಂದ ಕಾಫಿ ಸೌದೆನ ಕೂಡ ತೊಗೊಂಡು ಬಂದಿದ್ದರು. ಎಲ್ಲ ತುಂಬ ಚೆನ್ನಾಗೇ ಒಣಗಿದಂಥ ಸೌದೆಗಳನ್ನೇ ತೊಗೊಂಬಂದಿದ್ರು. ಹಾಗಾಗಿ ನಾವು ಕೂಡ 3-4 ದಿವಸದಿಂದ ಒಲೆನಲ್ಲೇ ಅಡುಗೆ ಮಾಡ್ಕೊಂಡು ತಿಂತಾಯಿದ್ದೀವಿ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವ್ಲಾಗ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಜೀವನದ ಕತೆಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು, ನೀವು ತಿಳ್ಕೋಬೇಕು, ಹಾಗೆ ನನ್ನ ದಿನಚರಿಯ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಹೇಳಿದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಗ್ರೂಪ್ಸಿಗೆ ಫ್ರೆಂಡ್ಸಿಗೆ ಅಂತೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ, ನಮ್ಮ ಪರಿವಾರಕ್ಕೆ ತುಂಬ ಮುಖ್ಯವಾಗಿದೆ.